ಸರ್, ನಿಮ್ಮ ಸಿನಿಮಾಗಳ ಮೂಲಕ ನೀವು ನಮ್ಗೆಲ್ಲ ಹುಳ ಬಿಡ್ತಾ ಇದ್ರಿ. ಈಗ ನಿಮ್ಮ ಅಭಿಮಾನಿ ಅರ್ಜುನ್ ಸರ್ ನಿಮ್ಮನ್ನ ಡೈರೆಕ್ಟ್ ಮಾಡಿ ನಮಗೆ ಹುಳ ಬಿಡ್ತಾ ಇದಾರಲ್ಲ ಸರ್. ಹೇಗಿತ್ತು ಈ ಟ್ರೈಲರು ಸರ್ ನಿಮ್ಗೆ? ಏನು ನಾನೇನು ಹೇಳೋದು, ನೀವೆಲ್ಲ ನೋಡ್ಬಿಟ್ಟಿದ್ದೀರಾ ಹೆಂಗಿದೆ ಅಂತ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಪಿಕ್ಚರಲ್ಲಿ ನೀವು ಇವಾಗ 3 ಸ್ಟಾರ್ಗಳು ನೋಡಿದ್ರಿ, ಹೇಳ್ತಾ ಇದ್ದೀರಾ 3 ಜನ ಸ್ಟಾರ್ಸ್ ಅಂತ. ನಿಜವಾದ 3 ಜನ ಸ್ಟಾರ್ಸ್ ಹಿಂದೆ ಇದ್ದಾರೆ. ಅದರಲ್ಲಿ ಮೊದಲನೇ ಸ್ಟಾರು ಇಲ್ಲಿ ನೋಡಿ, ಇಲ್ಲಿ ಪ್ರೊಡ್ಯೂಸರ್ ಅವರು ನಿಜವಾಗ್ಲೂ ಎಷ್ಟು ಹೇಳಿದ್ರು ಸಾಲದು, ಎಲ್ಲರೂ ಹಣ ಹಾಕಿ ಸಿನಿಮಾ ಮಾಡ್ತಾರೆ, ಇವ್ರು ಹಣ ಸುರಿದಿದ್ದಾರೆ. 2ನೇ ಸ್ಟಾರ್ ನೋಡಿ ಅಲ್ಲಿ ನಿಂತಿಯಾರು ನೋಡಿ, ಅರ್ಜುನ್ ಅವರು. ಇನ್ನು 3ನೇ ಸ್ಟಾರ್ ಯಾರು ಹೇಳಿ? ಇಲ್ಲ, ಕ್ಯಾಮ್ರಾಮನ್ ಇದ್ದಾರೆ. ಎಲ್ಲಿ? ಸತ್ಯ ಹೆಗಡೆ ಅವರು ಬಂದಿಲ್ಲ. ಇನ್ನು ಬಿಟ್ರೆ ಇಲ್ಲಿದ್ದಾರಲ್ಲ, ಹ್ಯಾಟ್ರಿಕ್ ಹೀರೋ, ಕರುನಾಡ ಕಣ್ಮಣಿ ಎಲ್ಲ ನೀವು. ರಾಜ್ ಬಿ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರೀಲಿ. ಅವ್ರ ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ನಮಗೆ. ನಿಮಗೂ ಅಷ್ಟೇ ಗುರುವೆ, ಪ್ರಮೋದ್ ಅವ್ರು ನೀವು ಅಷ್ಟೇ. ನಿಮ್ದೆಲ್ಲ ಒಂದು ಟೀಮೇ, ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲ್ಗೆ ತೊಗೊಂಡೋಗ್ತಾ ಇದ್ದೀರಾ. ಸುಧಾರಾಣಿ ಅವ್ರು ಬಿಡಿ, ನಾವೆಲ್ಲ ನಿಜ ಹೇಳಬೇಕು ಅಂದರೆ ನಿಮ್ಮ ಪಿಕ್ಚರ್ ನೋಡಿದಾಗ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡಿಬಿಟ್ಟಿದ್ದೀವಿ ನಾವು ನಿಮ್ಮಿಬ್ಬರು ಪೇರ್ ನೋಡಿದಾಗ. ಶಿವರಾಮ್ ಕಾರಂತರು ಪ್ರಕೃತಿಲಿ ದೇವ್ರು ನೋಡಿದ್ರಂತೆ, ಕುವೆಂಪು ಅವರು ಬರವಣಿಗೆಯಲ್ಲಿ ದೇವ್ರು ನೋಡಿದ್ರು, ಅಣ್ಣ ಅವರು ಅಭಿಮಾನಿಗಳಲ್ಲಿ ದೇವ್ರು ನೋಡಿದ್ರು. ಅದೇ ನಮಗೆ ಕಲಿಸ್ಕೊಟ್ಟಿರೋ ಪಾಠ ಅವರು. ಸೊ ಅಂಥ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥ ಒಂದು ಪಿಕ್ಚರಲ್ಲಿ ನಾವೆಲ್ಲ ಸೇರಿ ಮಾಡಿರೋ ತುಂಬ ಖುಷಿ ಅನ್ನಿಸ್ತಿದೆ. ಥ್ಯಾಂಕ್ ಯು. ಐ ಲೈಕ್ ಇಟ್.